ಇನ್ನು ಸತೀಶ್ ಜಾರಕಿಹೊಳಿ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಹುಶಃ ಶೋಷಿತ ಸಮುದಾಯಗಳ ನೇತೃತ್ವವನ್ನು ವಹಿಸ್ಕೊಳ್ತಾರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ? ಈ ತರದೊಂದು ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವರು ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಅದು ಯಾವ ಸಭೆ ಅಂತ ಹೇಳಿದ್ರೆ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಡೆಸಿದಂತ ಒಂದು ಸಭೆ. ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗಿಯಾಗಿದ್ರು ಸತೀಶ್ ಜಾರಕಿಹೊಳಿ. ನಿನ್ನೆ ನಡೆದಂತಹ ಹಲವಾರು ಪ್ರಮುಖ ವಿಷಯಗಳ ಕುರಿತು ಅಲ್ಲಿ ಚರ್ಚೆ ಕೂಡ ನಡೆದಿದೆ. ಸಭೆಯಲ್ಲಿ ಮಾವಳ್ಳಿ ಶಂಕರ್, KM ರಾಮಚಂದ್ರಪ್ಪ, ಸತೀಶ್ ಅವರ ಪುತ್ರ ರಾಹುಲ್ ಹಾಗೆ ಸಮುದಾಯದ ಸಂಘಟಕರು ಕೂಡ ಭಾಗಿಯಾಗಿದ್ರು. ಇವರೆಲ್ಲರೂ ಕೂಡ ಇದ್ದಂತಹ ಒಂದು ಸಭೆ ಇದು. ಈ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಭಾಗಿಯಾಗಿರುವಂಥದ್ದು, ಭೇಟಿಯಾಗಿ ಮಾತುಕತೆಯನ್ನು ನಡೆಸಿರುವಂಥದ್ದು ಹಲವಾರು ಪ್ರಶ್ನೆಗಳಿಗೆ ಈಗ ಎಡೆ ಮಾಡಿಕೊಡ್ತಾ ಇದೆ. ಶೋಷಿತ ಸಮುದಾಯಗಳ ನಾಯಕತ್ವವನ್ನು ವಹಿಸ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂಥದ್ದು. ಹಾಗೆ ಮೊನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮಾಲೂರಿನಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥ ಒಂದು ವಿಚಾರ. ಆ ಟೈಮ್ನಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಅವರು ಪಕ್ಷವನ್ನು ಸೇರ್ಪಡೆಯಾದರು. ಇದೆಲ್ಲವೂ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋ ಹಾಗೆ ಮುಂದಿನ 2028ರಲ್ಲಿ ನಾವು CM ಗಾದಿಗೆ ಕ್ಲೇಮ್ ಮಾಡ್ತೀನಿ ಅನ್ನುವಂಥದ್ದನ್ನು ನೇರ ಹೇಳಾಗಿದೆ. ಸೊ ಅದರಂತೆ ಈಗೇನಾದರೂ ಅಧ್ಯಕ್ಷ ಗಾದಿ ಮೇಲೆ ಕಣ್ಣಿಟ್ಟಿದ್ದಾರಾ? ಬಹುಶಃ ಅವರಿಗೆ ಪಕ್ಕಾ ಆಗಿದೆಯಾ KPCC ಅಧ್ಯಕ್ಷ ಗಾದಿ? ಇಂಥದ್ದೊಂದಷ್ಟು ಪ್ರಶ್ನೆಗಳು ಮತ್ತಷ್ಟು ಮುನ್ನೆಲೆಗೆ ಈಗ ಬರ್ತಾ ಇವೆ.